ಇನ್ನು ಕೋರ್ ಕಮಿಟಿ ಸದಸ್ಯರ ಸಭೆಗೂ ಮುನ್ನ ನಾಯಕರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸಭೆಗೂ ಮುನ್ನ ಬಿಜೆಪಿಯ ಮೂವರ ನಾಯಕರ ಮಾತುಕತೆ ನಡೀತಾ ಇದೆ. ಅಮಿತ್ ಶಾ, ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ ಹಾಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಮಾತುಕತೆ ನಡೀತಾ ಇದೆ. ರೇಸ್ ಕೋರ್ಸ್ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ನಡೀತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರುವಂತಹ ಅಮಿತ್ ಶಾ ಈಗ ರಾಜ್ಯದ ಉಸ್ತುವಾರಿ ಹಾಗೂ ರಾಜ್ಯದ ಪ್ರಮುಖ ನಾಯಕ BS ಯಡಿಯೂರಪ್ಪ ಅವರನ್ನ ಕರೆದು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜೊತೆ ಕೂಡ ವಿವರವಾಗಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ರೇಸ್ ಕೋರ್ಸ್ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ಆಗ್ತಾ ಇದೆ. ರಾಧಾ ಮೋಹನ್ ದಾಸ್ ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿ, ಅವ್ರ ಜೊತೆ ಕೂಡ ಆಗ್ತಾ ಇರುವಂತಹ ಬೆಳವಣಿಗೆ, ರಾಜ್ಯದ ಬಿಜೆಪಿ ಪಕ್ಷದ ವಿವರವನ್ನ ಪಡಿತಾ ಇದ್ದಾರೆ. ಕೋರ್ ಕಮಿಟಿ ಸದಸ್ಯರ ಸಭೆಗೂ ಮೊದಲು ಎಲ್ಲ ಮಾತುಕತೆಯನ್ನ ಮಾಡಲಾಗ್ತಾ ಇದೆ. ಈ ಮಾತುಕತೆಯಲ್ಲಿ ಸಾಕಷ್ಟು ವಿವರವಾಗಿ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಅದಾದ ಬಳಿಕ ಅಫ್ಕೋರ್ಸ್ ಕೋರ್ ಕಮಿಟಿ ನಾಯಕರ ಜೊತೆಗೆ ವಿವರವಾಗಿ ಇನ್ನಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾರೆ. ಮುಂದೆ ಯಾವ ರೀತಿ ಸಾಗಬೇಕಾಗಿದೆ, ಮೈತ್ರಿ ವಿಚಾರ ಇರ್ಬೋದು, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಇದ್ರ ಜೊತೆಗೆ ಇನ್ನು JDS ನಾಯಕರ ಜೊತೆಯೂ ಕೂಡ ಕುಮಾರಸ್ವಾಮಿಯವರು ಹಾಗೂ ಇನ್ನಿತರ ನಾಯಕರ ಜೊತೆಗೂ ಕೂಡ ಅಮಿತ್ ಶಾ ಮಾತುಕತೆಯನ್ನು ಮಾಡ್ತಾರೆ. ಈ ಬಗ್ಗೆ JDSನ ನಾಯಕರು ಕೂಡ ಮಾತನಾಡಿದ್ದಾರೆ. GT ದೇವೇಗೌಡ ಏನು ಹೇಳಿದ್ದಾರೆ ನೋಡೋಣ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಕೇಂದ್ರ ಗೃಹ ಮಂತ್ರಿಗಳಾಗಿರುವ ಅಮಿತ್ ಶಾ ಅವರು ಇಂದು ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಲು ರಾಜ್ಯ ಜಾತ್ಯತೀತ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಹಾಗೂ ನನ್ನ ನೇತೃತ್ವದ ಕೋರ್ ಕಮಿಟಿಯ ಮುಖಂಡರುಗಳು, ನಾನು, ಬಂಡಪ್ಪನವರು, ತಾರಾ ಮಹೇಶ್ ಅವರು, ನಮ್ಮ ನಾಡಗೌಡರು, ಕುಮಾರಸ್ವಾಮಿ ಅವರು, HK ಕುಮಾರಸ್ವಾಮಿ ಅವರು, ನಮ್ಮ ಕಡೆಯಿಂದ ದಳದಿಂದ 6 ಜನ ಮುಖಂಡರುಗಳನ್ನ ಈ ಸಭೆ ಕರೆದಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಅವ್ರ ಮುಖಂಡರುಗಳು, ಅವರು 6 ಜನ ಬರ್ತಾರೆ. ಎರಡೂ ಪಕ್ಷಗಳ ಮುಖಂಡರುಗಳ ಸಭೆಯನ್ನ ಕರೆದು ಇವತ್ತಿನವರೆಗೆ ಚುನಾವಣೆ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ಈ ಚುನಾವಣೆ 28 ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ರಣತಂತ್ರವನ್ನ ರೂಪಿಸಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡು ಬಂದಿದ್ದಾರೆ. ಆ ಬಗ್ಗೆ ಚರ್ಚೆ ಇದೆ. ಭಾರತೀಯ ಜನತಾ ಪಕ್ಷ ಇದು GT ದೇವೇಗೌಡರು ಹೇಳ್ತಾ ಇರುವಂತಹ ಮಾತು. ಕೋರ್ ಕಮಿಟಿ ಸದಸ್ಯರ ಜೊತೆಗೆ ಹಾಗೆ JDS ನಾಯಕರ ಜೊತೆಯೂ ಕೂಡ ಅಮಿತ್ ಶಾ ಮಾತುಕತೆಯನ್ನು ನಡೆಸ್ತಾರೆ. ಬಿಜೆಪಿಯ ನಾಯಕರನ್ನ ಹೇಗೆ ಕರೆಸ್ಕೊಂಡ್ರೋ ಅದೇ ರೀತಿ JDS ನಾಯಕರನ್ನ ಕೂಡ ಕರೆದು ಮಾತುಕತೆ ಮಾಡಿ ಮುಂದೆ ಮೈತ್ರಿ ಯಾವ ರೀತಿ ಸಾಗಬೇಕು, ಜೊತೆಗೆ ಈಗೆಲ್ಲ ಚುನಾವಣಾ ವಿಚಾರವಾಗಿ ಇನ್ನಷ್ಟು ಸಮಗ್ರವಾದಂಥ ವಿವರವನ್ನು ಪಡೆಯುವಂಥ ನಿರೀಕ್ಷೆ ಇದೆ.